ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಚಿಕನ್, ಮಟನ್, ಮछली, ಮಂಗಲಸೂತ್ರ, ಹಿಜಾಬ್, ಹಲಾಲ್, ಅಜಾನ್ ಅಂತಾನೆ ಹೇಳ್ತಕ್ಕಂಥ ಜನ ಬಹಳ ಧಾರ್ಮಿಕರು. ನಾವು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಹೇಳಿದರು. ಮೊದಲು ಈ ಭಾರತ ದೇಶಕ್ಕೆ ಮೊಹಮ್ಮದ್ ಗಜ್ನಿ ಅಂಥೇಳಿ ಈ ರಾಷ್ಟ್ರವನ್ನು ಲೂಟಿ ಮಾಡಕ್ಕೆ ಬರೋರು. ಗಜ್ನಿ ಅನ್ನೋದು ಅಫ್ಘಾನಿಸ್ತಾನಲ್ಲಿ ಒಂದು ಊರು, ಗಜ್ನವಿ ಅಂಥೇಳಿ. ಅಲ್ಲಿಂದ ಸೋಮನಾಥಕ್ಕೆ ಬರುವಾಗ ಪಾಕಿಸ್ತಾನದಲ್ಲಿ ಮುಲ್ತಾನ್ ಅಂತೇಳಿ ಒಂದು ಮಸೀದಿ ಇತ್ತು, ಅದನ್ನು ಕೂಡ ಕಟ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆದು ಮೊನ್ನೆ ಖಜಾನೆ ನೋಡಿದಾಗ 200 ಕೋಟಿ ಲೂಟಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಮೊಹಮ್ಮದ್ ಗಜ್ನಿಗೂ ಈ ಒಂದು ರಾಮ ಮಂದಿರ ಕಟ್ಟಿರ್ತಕ್ಕಂಥ ನರೇಂದ್ರ ಮೋದಿಗೂ ಅಮಿತ್ ಶಾಗೂ ಏನು ವ್ಯತ್ಯಾಸ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಅವರು ಲೂಟಿ ಹೊಡೆದ್ರು, ಇವರು ಲೂಟಿ ಹೊಡಿ, ದೇವಸ್ಥಾನವನ್ನೇ ಲೂಟಿ ಹೊಡಿತಾ ಇದ್ದಾರೆ. ಆದ್ದರಿಂದ ಜನ ತತ್ತರಿಸೋಗಿದ್ದಾರೆ ಬೆಲೆ ಏರಿಕೆ. ಅದು ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು. ಇರಾನ್ ವಾರ್ ಶುರುವಾದಾಗ, ಯುದ್ಧ ಪ್ರಾರಂಭ ಆದಾಗ ಒಂದು ಬ್ಯಾರಲ್ಗೆ $120 ಇತ್ತು. ಈಗೆಲ್ಲ ಶಾಂತಿ ಅಂತೆಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಈ 73ಕ್ಕೆ ಬಂದಿದೆ. ಆದರೆ ಎಲ್ಲವೂ ಸಹ ಜಾಸ್ತಿ ಆಗಿರೋ ಹಣ ಕಮ್ಮಿ ಮಾಡ್ತಾ ಇಲ್ಲ. ಅದರ ಲಾಭ ಎಲ್ಲ ಅವರ ಆಪ್ತ ಸ್ನೇಹಿತರಾದ ಅದಾನಿ ಕೊಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮತ್ತು ರಾಜ್ಯವನ್ನು ನಡೆಸ್ಕೊಳ್ಳೋ ರೀತಿ ನೋಡಿದಾಗ ಇದು ಇವರ ದಿವಾಳಿತನ ಕಾಣುತ್ತೆ ಅನ್ನೋದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.